ನೋಡ್ಕೊಳ್ಳಿ ಕ್ವಶನ್ನು. ಸಾಲ್ವ್ x ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 2y ಬೈ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ನೋಡಿ, x ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 2y ಬೈ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ವೈ ಡಬಲ್ ಡ್ಯಾಶ್ ಮೈನಸ್ 2y ಬೈ ಎಕ್ಸು ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್. ಇಲ್ಲೇನು ಮಾಡಿ, ಈಗ ನೋಡಿ, ಇದು ಎಕ್ಸ್ ಇಂಟು ವೈ ಡಬಲ್ ಡ್ಯಾಶು ಎಕ್ಸ್ ಇಂಟು ವೈ ಡ್ಯಾಶ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಡಬಲ್ ಡ್ಯಾಶ್ ಬಂದರೆ ಅದು ಕೌಚೀಸು. ಅಂದರೆ ಇಲ್ಲಿ ಎಕ್ಸ್ ಇಂಟು ವೈ ಡಬಲ್ ಡ್ಯಾಶ್ ಬಂದಿದೆ, ಅದಕ್ಕೆ ಸ್ವಲ್ಪ ಅವರು ಟ್ವಿಸ್ಟ್ ಮಾಡಿಕೊಟ್ಟಿದ್ದಾರೆ ಕ್ವಶನ್. ತುಂಬ ಈಸಿ ಇದೆ, ಏನು ವರಿ ಮಾಡ್ಕೋಬೇಡಿ. ಇಲ್ಲೇನು ಮಾಡಬೇಕು, ಮಲ್ಟಿಪ್ಲೈ ಬೈ ಎಕ್ಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಇದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಆಗುತ್ತೆ. ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗಿ 2y ಆಗುತ್ತೆ. ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಆಗಿ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ 1 ಬೈ ಎಕ್ಸ್ ಅಂತ. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಮೈನಸ್ 2y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಈಗ ನೋಡಿ, 1 ಎಕ್ಸ್ ಕ್ಯಾನ್ಸಲ್ ಆದರೆ ಡಿನಾಮಿನೇಟ್ರಲ್ಲಿ 1 ಎಕ್ಸ್ ಉಳಿಯುತ್ತೆ, ಮೇಲ್ಗಡೆ 1 ಬರ್ಕೋಬೇಕು. ಈಗೇನು ಮಾಡಬೇಕು, ಯಾವಾಗಲೂ ಎಕ್ಸ್ ಸ್ಕ್ವೇರ್ ಇಂಟು ವೈ ಡಬಲ್ ಡ್ಯಾಶ್ ಆ ಥರ ಬಂದರೆ ಪುಟ್ ಟಿ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ತಗೋಬೇಕು. ಆರ್ ಇ ಪವರ್ ಟಿ ಈಸ್ ಈಕ್ವಲ್ ಟು ಎಕ್ಸ್. ಆಮೇಲೆ ದೆನ್ ವಿ ಹ್ಯಾವ್ ಅಂತ ಬರ್ತು. ನೋಡಿ, ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ಸು. ಎಕ್ಸ್ ವೈ ಡ್ಯಾಶ್ ಅಂದರೆ ಡಿ ವೈ, ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಅಂದರೆ ಡಿ ಇಂಟು ಡಿ ಮೈನಸ್ 1y, ವೇರ್ ಡಿ ಅಂದರೆ ಡಿ ಬೈ ಡಿ ಟಿ. ಈಗ ಇದು ಈಕ್ವೇಷನ್ 1, ಹೆನ್ಸ್ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೋಬೇಕು. ಈಗ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಅಂದರೆ ಡಿ ಇಂಟು ಡಿ ಮೈನಸ್ 1y, ಮೈನಸ್ 2y. ಇಲ್ಲಿ ಎಕ್ಸ್ ಅಂದರೆ ಇ ಪವರ್ ಟಿ ಹೋಲ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಅಂದರೆ ಮತ್ತೆ ಇ ಪವರ್ ಟಿ, ಡಿ ಇಂಟು ಡಿ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಡಿ ಇಂಟು ವೈ ಮೈನಸ್ 2y. ಇ ಪವರ್ ಟಿ ಹೋಲ್ ಸ್ಕ್ವೇರ್ ಅಂದರೆ ಇ ಪವರ್ 2t ಪ್ಲಸ್ 1 ಬೈ ಇ ಪವರ್ ಟಿ ಅಂದರೆ ಇ ಪವರ್ ಮೈನಸ್ ಟಿ ಅಂತ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ವೈನ ಕಾಮನ್ ತಗೋಬೇಕು. ಡಿ ಸ್ಕ್ವೇರ್ ಮೈನಸ್ ಟಿ ಮೈನಸ್ 2 ಇಂಟು ವೈ ಇಸ್ ಈಕ್ವಲ್ ಟು ಇ ಪವರ್ 2t ಪ್ಲಸ್ ಇ ಪವರ್ ಮೈನಸ್ ಟಿ. ಆಮೇಲೆ ಏನು ಮಾಡಬೇಕು, ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ಡಿ ಬದಲು ಎಮ್ ಹಾಕ್ಕೊಳ್ಳಿ. ಎಮ್ ಸ್ಕ್ವೇರ್ ಮೈನಸ್ ಎಮ್ ಮೈನಸ್ 2 ಈಸ್ ಈಕ್ವಲ್ ಟು 0. ಈಗ ಎಮ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಇಲ್ಲಿ ಬಿ ಬಂದು -1 ಮೈನಸ್ 1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ -1 ಹೋಲ್ ಸ್ಕ್ವೇರ್ minus 4 into 1 into minus 2 divided by 2 into 1 2a ಮಾಡ್ಕೋಬೇಕು. ಇಲ್ಲಿ a ಅಂದರೆ 1. ಈಗ ಏನು ಮಾಡಬೇಕು ಇಲ್ಲಿ ಅಂದರೆ m is equal to ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗುತ್ತೆ, ಪ್ಲಸ್ ಆರ್ ಮೈನಸ್, ನೋಡಿ ಇದು 1 + 8 ಅಂದರೆ 9, ಇದು 3 ಆಗುತ್ತೆ. ಕ್ಯಾಲ್ಸಿಲ್ ಮಾಡಿ 3 ಬರುತ್ತೆ. 1 + 3/2 ಅಂದರೆ 4/2 is 2. 1 - 3/2 ಅಂದರೆ -2/2 ಅಂದರೆ -1. ಈಗ yc is equal to ಇದಕ್ಕೆ c1 e power 2t ಬರ್ಕೊಳ್ಳಿ ಪ್ಲಸ್ c2 e power -t ಬರ್ಕೊಳ್ಳಿ. -1t ಅಂದರು ಅಂದರೆ -t ಅಂದರು. ನೆಕ್ಸ್ಟ್ yp ಮಾಡಬೇಕು. yp is equal to e power 2t plus e power -t divided by
ಡಿ ಸ್ಕ್ವೇರ್ ಮೈನಸ್ ಡಿ ಮೈನಸ್ 2 ವೈ ಪಿ ಈಸ್ ಈಕ್ವಲ್ ಟು e power 2t divided by d square minus d minus 2 plus e power minus t divided by d square minus d minus 2. ಈಗ ನೋಡಿ d ಜಾಗದಲ್ಲಿ 2 ಹಾಕಿ 0 ಬರುತ್ತೆ ಡಿನಾಮಿನೇಟರ್. ಫಸ್ಟ್ ಚೆಕ್ ಮಾಡ್ಕೋಬೇಕು ಇದು 0 ಬರುತ್ತಾ ಅಂತ. 0 ಬಂದರೆ ಹಾಕಕ್ಕೆ ಹೋಗ್ಬಾರ್ದು. d ಜಾಗದಲ್ಲಿ 2 ಹಾಕಿದ್ರೆ 2 ಸ್ಕ್ವೇರ್ ಅಂದರೆ 4, 4 ಮೈನಸ್ 2 2, 2 ಮೈನಸ್ 2 0, ಇದು 0 ಬರುತ್ತೆ. ಡಿ ಜಾಗದಲ್ಲಿ -1 ಹಾಕಿದ್ರೆ -1 ಹೋಲ್ ಸ್ಕ್ವೇರ್ ಇಸ್ 1 ಮೈನಸ್ -1 ಅಂದರೆ 1 + 1 2 ಆಗುತ್ತೆ. 2 ಮೈನಸ್ 2 0. ಇಲ್ಲಿ ಡಿ ಜಾಗದಲ್ಲಿ -1 ಹಾಕಿದ್ರು 0, ಇಲ್ಲಿ 2 ಹಾಕಿ. ಇದು ಫಸ್ಟ್ ಮಾಡೋಣ. ವೈ ಪಿ ಈಸ್ ಈಕ್ವಲ್ ಟು ಡಿನಾಮಿನೇಟರ್ 0 ಆದರೆ ನಾನು ಹೇಳಿದ್ದೀನಿ ಹೆಂಗೆ ಅಂದರೆ ಟಿನ ಮಲ್ಟಿಪ್ಲೈ ಮಾಡ್ಕೋಬೇಕು, ನ್ಯೂಮರೇಟರ್ ಹೆಂಗಿದೆ ಹಂಗೆ ಬರ್ಕೋಬೇಕು, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ 2d ಮೈನಸ್ ಡಿಗೆ 1, ಇದಕ್ಕೆ 0 ಪ್ಲಸ್ ಇಲ್ಲೂ ಅಷ್ಟೇ ಡಿನಾಮಿನೇಟರ್ 0 ಆಗ್ತಿರೋದ್ರಿಂದ -1 ಹಾಕಿದ್ರೆ ಇದು ಕ್ಯಾನ್ಸಲ್ ಮಾಡಿಬೇಕಿದ್ರೆ ಡಿ ಜಾಗದಲ್ಲಿ -1 ಹಾಕಿ 0 ಬರುತ್ತೆ. ಅವಾಗ ಮಲ್ಟಿಪ್ಲೈ ಬೈ ಟಿ ಮಾಡ್ಕೋಬೇಕು, ನ್ಯೂಮರೇಟರ್ನ ಹಂಗೆ ಇಟ್ಕೋಬೇಕು, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಸ್ಕ್ವೇರ್ಗೆ 2d ಡಿಗೆ 1. ಈಗ ವೈ ಪಿ ಈಸ್ ಈಕ್ವಲ್ ಟು ಈಗ ಡಿ ಜಾಗದಲ್ಲಿ 2 ಹಾಕಿ ಟಿ ಇಂಟು e power 2t 2 2s are 4 4 minus 1 3 ಕೆರೆ ಒಂದು ಸತಿ ಹಾಕ್ಕೋಬಿಡಿ. ಈಗ 0 ಬರಲ್ಲ, ಇಲ್ಲೂ 0 ಬರಲ್ಲ. 2 ಇಂಟು -1 -1. ಈಗ ವೈ ಪಿ ಈಸ್ ಈಕ್ವಲ್ ಟು t into e power 2t by 4 minus 1 is 3, t into e power minus t by ಇದು -3 ಬರುತ್ತೆ. -2 -1 ಅಂದರೆ -3 ಬರುತ್ತೆ. ಇಲ್ಲಿ ವೈ ಪಿ ಈಸ್ ಈಕ್ವಲ್ ಟು ಬೇಕಿದ್ರೆ t/3ನ ಕಾಮನ್ ತಗೊಳ್ಳಿ. ಇಲ್ಲಿ e power 2t ಉಳಿಯುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ e power minus t ಉಳಿಯುತ್ತೆ. ಈಗೇನು ಮಾಡಬೇಕು ಲಾಸ್ಟಲ್ಲಿ y ಈಸ್ ಈಕ್ವಲ್ ಟು ವೈ ಸಿ ಪ್ಲಸ್ ವೈ ಪಿ. y ಈಸ್ ಈಕ್ವಲ್ ಟು ವೈ ಸಿ ಬಂದು c1 e power 2t ಪ್ಲಸ್ c2 e power minus t ಪ್ಲಸ್ ವೈ ಪಿ ಬಂದು t/3 ಇಂಟು e power 2t minus e power minus t. y is equal to c1 e power 2t ಅಂದರೆ ಈಗ e power t ಅಂದರೆ ಏನು x, e power 2t ಅಂದರೆ x². ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. e power t ಅಂದರೆ x, e power 2t ಅಂದರೆ x², e power minus t ಅಂದರೆ 1/e power t ಅಂತ. 1/e power t ಅಂದರೆ 1/x. c1 e power 2t ಬದಲು x² ಹಾಕ್ಕೊಳ್ಳಿ ಪ್ಲಸ್ c2 e power minus t ಬದಲು 1/x ಹಾಕ್ಕೊಳ್ಳಿ ಪ್ಲಸ್ t ಅಂದರೆ log x. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೀವು ಲಾಸ್ಟಲ್ಲಿ. e power 2t ಯಾಕೆ x² ಅಂದರೆ e power t ಹೋಲ್ ಸ್ಕ್ವೇರ್ ಇದ್ದಂಗೆ. e power t ಅಂದರೆ x, ಅದಕ್ಕೆ x² ಆಗುತ್ತೆ. t ಅಂದರೆ ಏನು log x/3. e power 2t ಅಂದರೆ x² ಮೈನಸ್ e power minus t ಅಂದರೆ 1/x. ಇದು ಫೈನಲ್ ಆನ್ಸರ್. c1 ಇಂಟು x² ಪ್ಲಸ್ c2 ಇಂಟು 1/x ಪ್ಲಸ್ log x/3 ಇಂಟು x² ಮೈನಸ್ 1/x. ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಅವರು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಈ ಕ್ವಶನ್ ನಮಗೆ. ಅಂದರೆ x ಇಂಟು y ಡ್ಯಾಶ್ x² ಇಂಟು y ಡಬಲ್ ಡ್ಯಾಶ್ ಡೈರೆಕ್ಟಾಗಿ ಕೊಟ್ಟಿಲ್ಲ, ನಾವು ಅದನ್ನ ತರಿಸ್ಕೋಬೇಕು.
ಇಲ್ಲಿ ನೋಡಿ ಎಕ್ಸ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 2y ಬೈ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1/x ಸ್ಕ್ವೇರ್ ಕ್ವಶನ್ ಇದು. ಫಸ್ಟ್ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬದಲು ವೈ ಡಬಲ್ ಡ್ಯಾಶ್ ಬರ್ಕೊಳ್ಳಿ, ಇದು ಹಂಗೆ ಇರಲಿ. ಮಲ್ಟಿಪ್ಲೈ ಬೈ ಎಕ್ಸ್ ಮಾಡಿದಾಗ ಇದು ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಆಗುತ್ತೆ, ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗಿ 2y ಆಗುತ್ತೆ, ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಎಕ್ಸ್ ಸ್ಕ್ವೇರು, ಇಲ್ಲಿ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ 1/x. put t is equal to log x or e power t is equal to x ಅಂತ ತಗೋಬೇಕು. ದೆನ್ ವಿ ಹ್ಯಾವ್ ಎಕ್ಸ್ ವೈ ಡ್ಯಾಶ್ ಅಂದರೆ ಡಿ ವೈ, ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಅಂದರೆ ಡಿ ಇಂಟು ಡಿ ಮೈನಸ್ 1y, ಬೇರೆ ಡಿ ಅಂದರೆ ಡಿ ಬೈ ಡಿ ಟಿ. ಹೆನ್ಸ್ ಇಕ್ವೇಷನ್ 1 ಬಿಕಮ್ಸ್ ಅಂತ ಬರೆದು ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಅಂದರೆ ಡಿ ಇಂಟು ಡಿ ಮೈನಸ್ 1y. ಎಕ್ಸ್ ವೈ ಡ್ಯಾಶ್ ಇದ್ದರೆ ಡಿ ವೈ ಆಗಬೇಕು, ಆದರೆ ಎಕ್ಸ್ ವೈ ಡ್ಯಾಶ್ ಇಲ್ಲ ಅಂದರೆ ಇದು ಬರೆದು ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ. ಮೈನಸ್ 2y ಪ್ಲಸ್ ಎಕ್ಸ್ ಅಂದರೆ ಈಗ ಇದು ಹೆಂಗೆ ಬರ್ದಿದ್ದೀನಿ ಹಂಗೆ ಬರೀನಿ, ಸರಿನಾ. ಎಕ್ಸ್ ಅಂದರೆ ಇ ಪವರ್ ಟಿ ಹೋಲ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಅಂದರೆ 1/e ಪವರ್ ಟಿ. ಇಲ್ಲಿ ನೋಡಿ ಡಿ ಇಂಟು ಡಿ ಡಿ ಸ್ಕ್ವೇರ್, ಡಿ ಇಂಟು 1d, ವೈ ಹಂಗೆ ಇರುತ್ತೆ, ಮೈನಸ್ 2y ಹಂಗೆ ಇರುತ್ತೆ. ಇ ಪವರ್ ಟಿ ಹೋಲ್ ಸ್ಕ್ವೇರ್ ಅಂದರೆ ಇ ಪವರ್ 2t, 1/e ಪವರ್ ಟಿ ಅಂದರೆ ಇ ಪವರ್ ಮೈನಸ್ ಟಿ. ಬೇಸ್ ಸೇಮ್ ಇರುತ್ತೆ, ಪವರ್ದು ಸೈನ್ ಚೇಂಜ್ ಮಾಡಬೇಕು 1 ಬಂದಾಗ. ವೈನ ಕಾಮನ್ ತೊಗೊಂಡ್ರೆ ಡಿ ಸ್ಕ್ವೇರ್ ಮೈನಸ್ ಡಿ ಮೈನಸ್ 2 ಇಂಟು ವೈ ಇ ಪವರ್ 2t ಪ್ಲಸ್ ಇ ಪವರ್ ಮೈನಸ್ ಟಿ. ಇಲ್ಲಿ ಆಕ್ಸಿಲರಿ ಈಕ್ವೇಷನ್ಸ್ ಅಂತೂ ನಿಮಗೆ ಗೊತ್ತಿದೆ, ಎಮ್ ಸ್ಕ್ವೇರ್ ಮೈನಸ್ ಎಮ್ ಮೈನಸ್ 2 ಸೇಮ್, ಎಮ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a ಅಪ್ಲೈ ಮಾಡಬೇಕು. ವೈ ಪಿ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎಮ್ ಬರುತ್ತೆ 2, ಬೇರೆ ಬೇರೆ ರೂಟ್ ಬಂದಾಗ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟು, ಅದಕ್ಕೆ c1 e power 2t ಪ್ಲಸ್ c2 e power ಮೈನಸ್ ಟಿ. ವೈ ಪಿ ಈಸ್ ಈಕ್ವಲ್ ಟು ಇ ಪವರ್ 2t ಪ್ಲಸ್ ಇ ಪವರ್ ಮೈನಸ್ ಟಿ ಬೈ ಡಿ ಸ್ಕ್ವೇರ್ ಮೈನಸ್ ಡಿ ಮೈನಸ್ 2, ಈ ಥರ ಇದು ಡಿವೈಡ್ ಬೈ ಇದು ಮಾಡ್ಕೊಳ್ಳೋದು. ಆಮೇಲೆ ಇದನ್ನ ಸಪ್ರೇಟ್ ಮಾಡಬೇಕು, ಇ ಪವರ್ 2t ಬೈ ಡಿ ಸ್ಕ್ವೇರ್ ಮೈನಸ್ ಡಿ ಮೈನಸ್ 2 ಪ್ಲಸ್ ಇ ಪವರ್ ಮೈನಸ್ ಟಿ ಬೈ ಡಿ ಸ್ಕ್ವೇರ್ ಮೈನಸ್ ಡಿ ಮೈನಸ್ 2. ಇಲ್ಲಿ ನೋಡಿ ಡಿ ಜಾಗದಲ್ಲಿ 2 ಹಾಕಿದ್ರೆ ಇದು ಡಿನಾಮಿನೇಟರ್ 0 ಆಗುತ್ತೆ, ಯಾಕಂದರೆ 2 ಸ್ಕ್ವೇರ್ ಈಸ್ 4 ಮೈನಸ್ 2 ಮೈನಸ್ 2 0. ಅದಕ್ಕೆ ಟಿಯಿಂದ ಮಲ್ಟಿಪ್ಲೈ ಮಾಡಿ ನ್ಯೂಮರೇಟರ್ ಹಂಗೆ ಇಟ್ಕೊಂಡು ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಸ್ಕ್ವೇರ್ದು 2d ಮೈನಸ್ 1, ಇಲ್ಲೂ ಅಷ್ಟೇ ಮೈನಸ್ 1 ಹಾಕಿದಾಗ ಇದು 0 ಆಗುತ್ತೆ. ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 1, ಮೈನಸ್ ಆಫ್ ಮೈನಸ್ 1 ಅಂದರೆ 1 ಪ್ಲಸ್ 1 ಅಂದರೆ 2 ಮೈನಸ್ 2 ಅಂದರೆ 0, ಡಿನಾಮಿನೇಟರ್ 0 ಆಗುತ್ತೆ. ಅದಕ್ಕೆ ಟಿಯಿಂದ ಮಲ್ಟಿಪ್ಲೈ ಮಾಡಬೇಕು, ನ್ಯೂಮರೇಟರ್ ಹಂಗೆ ಇಟ್ಕೋಬೇಕು, ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ ಟಿ ಇಂಟು ಇ ಪವರ್ 2t, ಡಿ ಜಾಗದಲ್ಲಿ 2 ಹಾಕಿ, 2 ಇಂಟು 2 ಮೈನಸ್ 1, ಇಲ್ಲಿ ಇ ಪವರ್ ಮೈನಸ್ ಟಿ ಡಿವೈಡ್ ಬೈ 2 ಇಂಟು ಡಿ ಜಾಗದಲ್ಲಿ ಮೈನಸ್ 1 ಹಾಕಿ. ಆಮೇಲೆ ಟಿ ಇಂಟು ಇ ಪವರ್ 2t ಡಿವೈಡ್ ಬೈ 4 ಮೈನಸ್ 1 ಅಂದರೆ 3, ಟಿ ಇಂಟು ಇ ಪವರ್ ಮೈನಸ್ ಟಿ ಬೈ ಮೈನಸ್ 2 ಮೈನಸ್ 1 ಅಂದರೆ ಮೈನಸ್ 3. ವೈ ಪಿ ಈಸ್ ಈಕ್ವಲ್ ಟು ಟಿ ಬೈ 3 ಆಚೆ ತಗೊಳ್ಳಿ, ಇ ಪವರ್ 2t ಮೈನಸ್ ಇ ಪವರ್ ಮೈನಸ್ ಟಿ. ವೈ ಈಸ್ ಈಕ್ವಲ್ ಟು ವೈ ಸಿ ಪ್ಲಸ್ ವೈ ಪಿ. ವೈ ಈಸ್ ಈಕ್ವಲ್ ಟು ವೈ ಸಿ ಅಂದರೆ ಇದು c1 e power 2t ಪ್ಲಸ್ c2 e power ಮೈನಸ್ ಟಿ. ವೈ ಪಿ ಅಂದರೆ ಇದು ಎರಡು ಆ್ಯಡ್ ಮಾಡಿ ಲಾಸ್ಟಲ್ಲಿ ಏನು ಮಾಡಬೇಕು, ಇ ಪವರ್ 2t ಬದಲು ಎಕ್ಸ್ ಸ್ಕ್ವೇರು, ಇ ಪವರ್ ಮೈನಸ್ ಟಿ ಬದಲು 1/x, ಟಿ ಬದಲು ಲಾಗ್ ಎಕ್ಸ್ ಸಪ್ರೇಟ್ ಮಾಡಿದ್ರೆ ಮುಗೀತು. ಥ್ಯಾಂಕ್ ಯು.